ಹೈಯರ್ ಫೀಸಿಗೆ ಸಂಬಂಧಪಟ್ಟಂತೆ ನೀವು 12.5 ಲಕ್ಷ ಅಂತ ಡಿಸ್ಪ್ಲೇ ಮಾಡಿದೀರಾ, ನಾವು ಅಷ್ಟು ನಿಮ್ಗೆ ಕಟ್ತೀವಿ. ಕಾಲೇಜಿಗೆ ಹೋದಂತ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಎಲ್ಲ ಫೀಸ್ ಅಂತೇಳಿ ನಮ್ಗೆ ಕೇಳ್ತಾರೆ ಅಂತೇಳಿ. ನೋಡಿ, ಅವರು ಯಾವುದು ಸ್ಕಿಲ್ ಲ್ಯಾಬು ಅಥವಾ ಸಣ್ಣ ಪುಟ್ಟದ್ದು ತುಂಬಾ ಮೀಗರ್ ಅಮೌಂಟ್ ಅನ್ನ ಅವರು ಅಧಿಕೃತವಾಗಿ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡಿರ್ತಾರೆ. ಆದ್ರೆ ನೀವು ರಿಸರ್ಚ್ ಮಾಡಿದ್ರಿ, ನಾವೆಲ್ಲಿ ವಿಚಾರಿಸಿದ್ರಿ? ನೋ, ನೀವು ಚಿಂತೆ ಮಾಡಬೇಡಿ. ಇವತ್ತು ಇಂಜಿನಿಯರಿಂಗ್ ಇರ್ಲಿ, ಮೆಡಿಕಲ್ ಇರ್ಲಿ, ಯಾವುದೇ ಕೋರ್ಸ್ಗಳಿಗಿರ್ಲಿ, ಫೀಸ್ ರೆಗ್ಯುಲೇಷನ್ ಕಮಿಟಿ ಅಂತೇಳಿ ಒಂದು ಕಮಿಟಿ ಇದೆ. ಜಸ್ಟಿಸ್ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಆ ಒಂದು ಕಮಿಟಿಯ ಮುಖ್ಯಸ್ಥರಾಗಿರ್ತಾರೆ. ದಯಮಾಡಿ ನೀವು ಯಾವ್ದಾದ್ರು ಕಾಲೇಜಲ್ಲಿ ಅಡ್ಮಿಷನ್ ಸಂದರ್ಭದಲ್ಲಿ ನಿಮಗೆ ಹೆಚ್ಚುವರಿ ಡೊನೇಷನ್ ಅನ್ನ ಕೇಳ್ತು ಅಂತಂದ್ರೆ ನೀವು ಆ ಕಮಿಟಿಗೆ ದೂರನ್ನು ಕೊಡಬಹುದು. ಆ ಕಮಿಟಿ ನಮ್ಮ ಕಚೇರಿಯಲ್ಲೇನೆ ಕಾರ್ಯನಿರ್ವಹಿಸುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಫ್ರೆಂಡ್ಸ್, ಬಿಗಿನಿಂಗಲ್ಲಿ ನಿಮಗೆ ಒಂದು ಏನು ಮಾನ್ಯ ನಿರ್ದೇಶಕರು ಏನು ಮಾತಾಡಿದರು, ಸೊ ಈ ಚಂದ್ರನ ವಾಹಿನಿಯಲ್ಲಿ ಮಾತಾಡಿದ್ರು ಲಾಸ್ಟ್ ಟೈಮ್ ಫೋನಿನ ಕಾರ್ಯಕ್ರಮದಲ್ಲಿ ಫೀಸ್ ಬಗ್ಗೆ ಹೇಳಿದರು ಅವರು. ಅದನ್ನು ನಿಮ್ಗೆ ಯಾಕೆ ತಿಳಿಸಿದೆಪ್ಪ ಅಂತಂದರೆ, ಒಂದು ವಿದ್ಯಾರ್ಥಿ ನನಗೆ ಕಾಮೆಂಟ್ ಹಾಕಿರುವಂಥದ್ದು, ಅದನ್ನು ಕೂಡ ನಿಮಗೆ ಓದಿ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮೊದಲು ನೆನಪಿಟ್ಟುಕೊಳ್ಳಿ, ನೀವು ಯಾರು ಚಾಯ್ಸ್ಗಳನ್ನು ಆಯ್ಕೆ ಮಾಡ್ಕೊತಾ ಇದ್ದೀರಿ, ಚಾಯ್ಸ್ ಒನ್ ಸ್ಪೆಷಲಿ ನಮಗೆ ಸೀಟ್ ಸಿಕ್ಕಿದೆ ಸರ್, ನಾವು ಖುಷಿಲಿ ಹೋಗ್ತಾ ಇದ್ದೀವಿ, ಖುಷಿಲಿ ಹೋದ್ಮೇಲೆ ಅಲ್ಲಿ ಹೋದ್ಮೇಲೆ ದುಃಖ ಆಗ್ಬೋದು ನಿಮಗೆ. ಆ ಚಾಯ್ಸ್ ಒನ್ ಸೆಲೆಕ್ಟ್ ಮಾಡೋಕ್ಕಿಂತ ಮೊದಲು ಕಾಲೇಜಿಗೆ ವಿಸಿಟ್ ಮಾಡಿ, ಫೀಸ್ ಸ್ಟ್ರಕ್ಚರ್ ಕೇಳ್ಕೊಳ್ರಿ, ಫೆಸಿಲಿಟಿ ನೋಡ್ಕೊಳ್ರಿ. ಒನ್ಸ್ ನೀವು ಚಾಯ್ಸ್ ಒನ್ ಸೆಲೆಕ್ಟ್ ಮಾಡ್ಕೊಂಡು ಬಿಟ್ಟರೆ ಅದು ಫ್ರೀಸ್ ಆಗಿಬಿಡುತ್ತೆ, ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಬರೋದಿಲ್ಲ. ಒಳ್ಳೆ ಪೇಜ್ ಒಳಗೆ ಸಿಕ್ಕೊಂಡ್ಬಿಡ್ತೀರಾ. ಮತ್ತು ನೀವು ಏನಾಗುತ್ತೆ ಅಂತಂದರೆ, ನೀವು ಒಂದು ಮುಂದಿನ ಸಲನೂ ಕೂಡ ನಿಮಗೆ ಬಿ ಎಸ್ ನರ್ಸಿಂಗ್ ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡಲಿಕ್ಕೂ ಕೂಡ, ಅಂದರೆ ನೀವು ಯಾವ ಕೋರ್ಸ್ ಬಂದಿರ್ತೀರ ಅದನ್ನು ಮುಂದಿನ ವರ್ಷ ಕೋರ್ಸ್ ಮಾಡಲಿಕ್ಕೆ ಬರೋದಿಲ್ಲ. ಓಕೆನಾ? ಸೊ ಏನು ವಿದ್ಯಾರ್ಥಿ ಕಾಮೆಂಟ್ ಹಾಕಿದ್ದೇನೆ ಅದೊಂದು ಸಲ ನಿಮ್ಗೆ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇದು ಒಂದು ಅರ್ಲಿ ಬಂದಿರುವಂಥ ಒಂದು ಮೆಸೇಜು. ಸೊ ಏನಾದರೂ ನಾನು SC ಕ್ಯಾಟಗರಿಗೆ ನನಗೆ ಆಯ್ಕೆ ಆಗಿದೆ, ಆದರೆ 1 ಲಕ್ಷ ರೂಪಾಯಿ ಫೀಸ್ ಕೇಳ್ತಾ ಇದ್ದಾರೆ. ನೋಡಿ, ಫಸ್ಟ್ ಆಫ್ ಆಲ್ ನೀವು 1 ಲಕ್ಷ ರೂಪಾಯಿ ಫೀಸ್ ಅಂದರೆ ಇನ್ ಕೇಸ್ ಆಫ್ ನೋಡಿ, ನೀವು GG ಒಳಗಡೆ ಸೀಟ್ ಸಿಕ್ಕಿದರೆ 10,000 ಇದೆ, ಹೌದಾ? ಸೊ 10,000 ಇದ್ದು ಎಕ್ಸ್ಟ್ರಾ 1 ಲಕ್ಷ ರೂಪಾಯಿ ಫೀಸ್ ಕೇಳ್ತಾ ಇದ್ದಾರೆ. ಇದು ಒಂದು ದೊಡ್ಡ ಪ್ರಾಬ್ಲಮ್ ರೀ. ಇನ್ನೊಂದು ಪ್ರಾಬ್ಲಮ್ ತೋರಿಸ್ತೇನೆ ನಿಮಗೆ. ಸೊ ಇಲ್ಲಿ ನೋಡ್ತಾ ಇದ್ದಾರೆ, ಸರ್ ನಂದು BSc ಕಾರ್ಡಿಯಕ್ ಟೆಕ್ನಾಲಜಿ ತುಮಕೂರಲ್ಲಿ ಸೆಲೆಕ್ಟ್ ಆಗಿದೆ, ಗೌರ್ಮೆಂಟ್ ಸೀಟ್ ಅಲಾಟ್ಮೆಂಟ್ ಆಗಿದೆ, ಹೌದಾ? ಇವ್ರದ್ದು ಗೌರ್ಮೆಂಟ್ ಸೀಟ್ ಅಲಾಟ್ಮೆಂಟ್ ಆಗಿದೆ. ಆದರೆ ಇವರುಗಳಿಗೆ ನೋಡಿ ಎಷ್ಟು ಕೇಳ್ತಾ ಇದ್ದಾರೆ, ಇವರು 2.5 ಲಕ್ಷ ಫೀಸ್ ಹೇಳ್ತಾ ಇದ್ದಾರೆ ಸರ್. 2.5 ಲಕ್ಷ ರೂಪಾಯಿ ಫೀಸ್. ಐ ಡೋಂಟ್ ನೋ 2.5 ಲಕ್ಷ ರೂಪಾಯಿದು ಏನು ಫೆಸಿಲಿಟಿ ಕೊಡ್ತಾ ಇದ್ದಾರೆ ಇವರು ಅಂತೇಳಿ. ಓಕೆ, ಇವರು 2.5 ಲಕ್ಷ ರೂಪಾಯಿದಲ್ಲಿ ಇವರು ಏನು ಕೊಡ್ತಾ ಇದ್ದಾರೆ? ಕಾರ್ಡಿಯಕ್ ಟೆಕ್ನಾಲಜಿ ಅದು, ಅದಕ್ಕೆ ಫೀಸ್ ಹಬ್ಬ ಅಂದರೆ 20,000, ಅಂದರೆ ಗೌರ್ಮೆಂಟ್ ಫೀಸ್ ಇರೋದು 17K ಪ್ಲಸ್ 17,000 ರೂಪಾಯಲ್ಲಿ 2.5 ಲಕ್ಷ ರೂಪಾಯಲ್ಲಿ. ಇದು ಪ್ರತಿ ವರ್ಷವೂ ಕೂಡ ಇದೆ ರೀ, ಪ್ರತಿ ವರ್ಷ ರೀ. ಸೊ ಇದಕ್ಕೆ ಸರ್ಕಾರ ಆಗಿರ್ಬೋದು, ಫಸ್ಟ್ ಆಫ್ ಆಲ್ ಏನು ಗೊತ್ತೇನು ರೀ, ಯಾರಪ್ಪಂಗೆ ಹೆದರೋದಿಲ್ಲ ರೀ ಪ್ರೈವೇಟ್ ಕಾಲೇಜಿನವ್ರು. ಯಾಕೆ ಹೆದರ್ಬೇಕ್ರಿ ಅವ್ರು ಹೇಳ್ತಾರೆ ಏನು ಗೊತ್ತೇನು ರೀ, ನಮಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಟೆಲ್ ಕೊಡ್ತಾ ಇದ್ದೀವಿ, ಓಕೆ, ಲಕ್ಸುರಿಯಸ್ ಹಾಸ್ಟೆಲ್ ಕೊಡಾಕೊಂತೀವಿ ಅಂತ ಹೇಳ್ತಾರೆ ಅವರು ನಮಗೆ. ನೀವೇನೋ ಹೆಚ್ಚು ಕಡಿಮೆ ಹೋದರೆ ಲಕ್ಸುರಿ ಹಾಸ್ಟೆಲು, ಬೇರೆ ಕಾಲೇಜುಗಳಲ್ಲಿ ಎಗ್ರೆಸ್ ಕೊಡೋದಿಲ್ಲ, ನಾವು ವಿತ್ ಎಗ್ರೆಸ್ ಉಳ್ಳಾಗಡ್ಡಿ ಜಾಸ್ತಿ ಕೊಡ್ತಾಯಿದ್ದೀವಿ ಅಂತ ಹೇಳ್ತಾರೆ ಅವರು. ಅಂದರೆ ಅಡಿಷನಲ್ ಏನೇನೋ ಹೇಳ್ತಾರೆ ಕೇಳಕ್ಕೆ ಹೋದರೆ. ಈ 2.5 ಲಕ್ಷ ರೂಪಾಯಿಗೆ ಏನು ರೀ ಅಂತ ಕೇಳಿದ್ರೆ ಆ ಗೌರ್ಮೆಂಟ್ ಬಾಯಿಗೆ ಮುಚ್ಚಿಸ್ಬಿಡ್ತಾರೆ. ಓಕೆ, ಸೊ ಹಿಂಗಿರಬೇಕಾದ್ರೆ ಇದು ತುಂಬ ಕಷ್ಟಕರ. ಇದಕ್ಕೆ ಏನು ಈ ನಮ್ಮ KE ಕಮಿಟಿಯವರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬೇಕಾದ್ರೆ ನೋಡಿ, ಯಾರೆಲ್ಲ ವಿದ್ಯಾರ್ಥಿಗಳು ಈ ಥರ ನಿಮ್ಗೆ ಮೋಸ ಆಗ್ತಾಯಿದ್ದಾರೆ, ಸೊ ನೀವು KEದಲ್ಲಿ ಕಮಿಟಿ ಇದೆ, ಅಲ್ಲಿ ಕಮಿಟಿ ಹೋಗಿ ರಿಪೋರ್ಟ್ ಮಾಡಿ ಅಂತ ಮಾನ್ಯ ನಿರ್ದೇಶಕರು ಕೂಡ ನಿಮಗೆ ಹೇಳಿದಾರೆ. ನಾನು ಅಡ್ವಾನ್ಸಲ್ಲಿ ಕೇಳಿಸಿಬಿಟ್ಟಿದ್ದೇನೆ. ಸೊ ಇದು ಪ್ರತಿ ವರ್ಷ ಇದೆ ರೀ. ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿಗಳು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಹೋಗಿ ಯಾರೂ ಕೂಡ ಹೇಳ್ತಾ ಇಲ್ಲ. ಯಾಕಂತಂದ್ರೆ ಬಡವ್ರು ರೀ, ಯಾಕೆ ಹೋರಾಟ ಮಾಡ್ತಾರೆ ರೀ? ಬಡವ್ರು ಅವ್ರದ್ದು ಕಷ್ಟ. ತಂದೆ ತಾಯಿಗಳು ಮಕ್ಕಳ ಜೊತೆಗೆ ಬರೋಕ್ಕಾಗೋದಿಲ್ಲ ಕೆಲಸ ಬಿಟ್ಟು. ಆಮೇಲೆ ಇವು ಅಧಿಕಾರಿಗಳೆಲ್ಲ ಸಿಕ್ಕರೆ ಮುದ್ದೆ ಮಾಡಿಬಿಡ್ತಾರೆ. ಆವಾಗ ಬಾ ಎಂಥ ಕಂತೆ ಹೇಳಿದಿನ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂಥೇಳಿ ವಿದ್ಯಾರ್ಥಿಗಳ ಜೀವನ ಹಾಳಾಗುತ್ತಪ್ಪ ಅಂಥೇಳಿ ಬಾಯಿ ಮುಚ್ಕೊಂಡು ದುಡ್ಡರ ಕೊಡಬೇಕು. ಇಲ್ಲಪ್ಪ ಅಂತಂದರೆ ಕೋರ್ಸನ್ನು ಬಿಟ್ಟು ಹೋಗಬೇಕು. ಇಂಥ ಪರಿಸ್ಥಿತಿ ಪ್ರತಿ ವರ್ಷವೂ ಕೂಡ ಇದೆ. ಇದಕ್ಕೆ ಏನು ಒಂಥರ ನನಗೆ ಅನಿಸುತ್ತಪ್ಪ ಅಂದರೆ, ಇದಕ್ಕೆ ದೇವರೇ ನೋಡ್ಕೋಬೇಕು ಅಂತ, ಇದನ್ನು ಬಿಟ್ಟರೆ ಬೇರೆದು ಅಧಿಕಾರಿ ನೋಡ್ಕೋಬೇಕು ಅನ್ನೋದಂತ ಮರೆತು ಬಿಟ್ಟಿದ್ದೀನಿ ನಾನು. 3-4 ವರ್ಷದಲ್ಲಿ ಅಧಿಕಾರಿ ನೋಡ್ಕೋಬೇಕು ಅನ್ನೋದನ್ನು ನಾನು ಮರೆತು ಬಿಟ್ಟಿದ್ದೀನಿ. ಇದಕ್ಕೆ ದೇವರೇ ನೋಡ್ಕೋಬೇಕು. ಈ ನೋಡಿ, ಇದನ್ನು ಯಾಕೆ ಶೇರ್ ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ಯಾರೆಲ್ಲ ನೀವು ಕಣ್ಣು ಮುಚ್ಚಿ ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೊತೀರಲ್ಲ, ಇದು ನಿಮಗೆ ಬರುತ್ತೆ ಅನ್ನೋ ಸಲುವಾಗಿ ನಾನು ಇದನ್ನು ನಿಮಗೆ ತಿಳುವಳಿಕೆ ಸಲುವಾಗಿ ಇದನ್ನು ವಿಡಿಯೋ ಮಾಡ್ತಾ ಇರುವಂಥದ್ದು. ಅದಕ್ಕೆ ನಾನು ಪದೇ ಹೇಳ್ತಾ ಇರುವಂಥದ್ದು, ಚಾಯ್ಸ್ ಎಂಟ್ರಿ ಮಾಡ್ಕೋಬೇಕಾದ್ರೆ ಹೋಗಿ ಕಾಲೇಜ್ ನೋಡ್ಕೊಂಬರ್ರಿ, ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕಾಲೇಜ್ ನೋಡ್ಕೊಂಬರ್ರಿ. ಎದಕ್ಕೆ ಹೇಳ್ತಾ ಇದ್ದೀನಿ ನಾನು ಅಂತಂದರೆ, ನೀವು ಒಂದು 700-300 ರೂಪಾಯಿ
ಟ್ರಾವೆಲಿಗೆ ಖರ್ಚು ಮಾಡೋಕೆ ರೆಡಿ ಇಲ್ಲ ನೀವು. ಅದೇ ನೀವು ಲಕ್ಷಗಟ್ಟಲೆ ನೀವು ಖರ್ಚು ಮಾಡೋಕೆ ರೆಡಿ ಇದ್ದೀರಾ, ಅನ್ನೆಸೆಸರಿ. ಇದೇ ನೋಡೋ ಕಷ್ಟಕರ ಥಿಂಗ್ಸ್ ಅಂತ ಹೇಳ್ತಾ ಇರುವಂಥದ್ದು. ಎನಿಹೌ ಇದಕ್ಕೆ ನಾನು ಮನವಿ ಮಾಡ್ಕೊತೀನಿ ಕೀದವರಿಗೆ, ಇದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಕೊಡ್ತಾರೆ, ಅಥವಾ ವಿದ್ಯಾರ್ಥಿಗಳು ಹೋಗಿ ಕಂಪ್ಲೇಂಟ್ ಮಾಡಿದ ತನಕ ಅವ್ರಿಗೆ ಗೊತ್ತಾಗೋದಿಲ್ಲ ರೀ. ಇಲ್ಲಿ ಇದನ್ನು ನಾನು ಎಕ್ಸ್ಪೋಸ್ ಮಾಡ್ಬೋದು, ಆದರೆ ನೀವು ಹೋಗಿ ಏನು ಮಾಡಬೇಕು, ಕಂಪ್ಲೇಂಟ್ ಮಾಡಬೇಕು, ಆವಾಗಲೇ ಇದಕ್ಕೆ ಕಂಟ್ರೋಲ್ ಬರುತ್ತೆ.